ವಿದೇಶ ಪ್ರವಾಸಕ್ಕೆ ತೆರಳುವುದಕ್ಕೆ ಶಾಸಕರು ರೆಡಿ ಆಗ್ತಿದ್ದಾರಾ? ಲೋಕ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ವಿದೇಶ ಪ್ರವಾಸ. ಲೋಕಸಭೆ ಎಲೆಕ್ಷನ್ ಮುಗಿದಿದೆ, ಅದರ ಬೆನ್ನಲ್ಲೇ ವಿದೇಶ ಪ್ರವಾಸಕ್ಕೆ ತೆರಳುವುದಕ್ಕೆ ಶಾಸಕರು ಸಿದ್ಧತೆ ನಡೆಸಿದ್ದಾರೆ. ಪಕ್ಷಾತೀತವಾಗಿ ವಿದೇಶ ಪ್ರವಾಸಕ್ಕೆ ತೆರಳುವುದಕ್ಕೆ ಶಾಸಕರು ತಯಾರಿ ಆಗ್ತಾ ಇದ್ದಾರೆ. ಒಂದ್ ಕಡೆ ಆರ್ಥಿಕ ಸಂಕಷ್ಟ, ಅದರ ಮಧ್ಯೆ ಶಾಸಕರ ಟೂರ್ ಪ್ಲಾನ್. ವಿವಿಧ ಸ್ಥಾಯಿ ಸಮಿತಿಗಳ ಮೂಲಕ ವಿದೇಶ ಪ್ರವಾಸಕ್ಕೆ ತಯಾರಿ ನಡೆದಿದೆ. ಅಧಿವೇಶನ ನಡೆಯೋದಕ್ಕೂ ಮೊದಲೇ ಫಾರಿನ್ ಟ್ರಿಪ್ ಮುಗಿಸ್ಕೊಂಡ್ ಬರೋದಕ್ಕೆ ಪ್ಲಾನ್ ನಡೆಸಲಾಗ್ತಾ ಇದೆ. ಆಡಳಿತ ವೆಚ್ಚ ಕಡಿತಕ್ಕೆ ಲೆಕ್ಕ ಹಾಕ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಬರಗಾಲದಿಂದ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ದರ ಏರಿಕೆಯಿಂದಾಗಿ ರಾಜ್ಯದ ಜನ ಕಂಗಾಲಾಗಿದ್ದಾರೆ. ಈ ಎಲ್ಲ ಪರಿಸ್ಥಿತಿಗಳ ನಡುವೆ ಬೇಕಿತ್ತ ಶಾಸಕರ ವಿದೇಶ ಪ್ರವಾಸ ಅಂತ ಜನ ಕೇಳೋ ಹಾಗಾಗಿದೆ. ರಾಜ್ಯದಲ್ಲಿ ಬರಗಾಲದಿಂದಾಗಿ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಕಳೆದ ಬಾರಿ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಾಗಿಲ್ಲ. ಕಷ್ಟಪಟ್ಟು ಬೆಳೆದಂತ ಬೆಳೆ ಕೈ ಸೇರಿಲ್ಲ. ಈಗ ನೋಡಿದ್ರೆ ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಬೆಳೆದಂತಹ ಬೆಳೆ ರೈತರ ಕೈ ತಪ್ಪು ಹೋಗ್ತಾ ಇದೆ. ಈ ಎಲ್ಲ ಪರಿಸ್ಥಿತಿಯ ನಡುವೆ ದರ ಏರಿಕೆಯ ಬರೆ ಹಾಕ್ತಾ ಇದೆ ಸರ್ಕಾರ ಮೇಲಿಂದ ಮೇಲೆ. ರಾಜ್ಯದ ಜನ ತತ್ತರಿಸೋಗಿದ್ದಾರೆ, ಕಂಗಾಲಾಗಿದ್ದಾರೆ. ಈ ಮಧ್ಯೆ ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ಶಾಸಕರು ಪ್ಲಾನ್ ಮಾಡ್ತಿದ್ದಾರೆ. ಆಡಳಿತ ವೆಚ್ಚ ಕಡಿತ, ರಾಜ್ಯ ಸಂಕಷ್ಟದಲ್ಲಿರೋ ಬೆನ್ನಲ್ಲೇ ವಿದೇಶ ಪ್ರವಾಸಕ್ಕಾಗಿ ಭರ್ಜರಿ ತಯಾರಿ ಆಗ್ತಾ ಇದೆ. ಶಾಸಕರ ವಿದೇಶ ಪ್ರವಾಸ ಪ್ರಸ್ತಾಪ ಅನ್ನೋದು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಈ ವಿದೇಶ ಪ್ರವಾಸ ಬೇಕಿತ್ತಾ ಅಂತ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಲೋಕಸಭೆ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ವಿದೇಶ ಪ್ರವಾಸಕ್ಕಾಗಿ ತಯಾರಿ ನಡೀತಾ ಇದೆ. ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ಶಾಸಕರು ತಯಾರಾಗ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸ್ಪೀಕರ್ ಯುಟಿ ಖಾದರ್ ಈಗ ಅನುಮತಿಯನ್ನ ಕೊಡ್ತಾರಾ? ಅದು ಈಗಿರುವಂತ ಕುತೂಹಲ. ಅಧಿವೇಶನ ಶುರುವಾಗೋದಕ್ಕೂ ಮೊದಲೇ ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬಂದು ಬಿಡೋಣ ಅಂತ ತಯಾರಿ ನಡೆಸ್ತಾ ಇದ್ದಾರೆ. ಬರಗಾಲ ಇದೆ ರಾಜ್ಯದಲ್ಲಿ, ನೂರಾರು ಸಮಸ್ಯೆಗಳಿದೆ. ತ್ವರಿತಗತಿಯಲ್ಲಿ ಆ ಸಮಸ್ಯೆಗೆ ಪರಿಹಾರ ಹುಡುಕಬೇಕಾದಂತಹ ಜವಾಬ್ದಾರಿ ಸರ್ಕಾರದ ಮೇಲೆ. ವಿದೇಶ ಪ್ರವಾಸ, ಇದರ ಬಗ್ಗೆ ಸ್ಪೀಕರ್ ಈಗ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಬಹಳ ಕುತೂಹಲ. ಸ್ಪೀಕರ್ ಮೇಲೆ ಒತ್ತಡ ಕೂಡ ಜೋರಾಗ್ತಾ ಇದೆ. ಶಾಸಕರ ತಂಡ ಸ್ಪೀಕರ್ ಯುಟಿ ಖಾದರ್ ಮೇಲೆ ಒತ್ತಡವನ್ನ ಹೇರ್ತಾ ಇದ್ರು. ವಿವಿಧ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು, ಶಾಸಕರು ಮನವಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ವಿದೇಶ ಪ್ರವಾಸಕ್ಕೆ ಯುಟಿ ಖಾದರ್ ಪರ್ಮಿಷನ್ ಕೊಡ್ತಾರಾ? ಸ್ಪೀಕರ್ ಯುಟಿ ಖಾದರ್ ಅವರ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಶಾಸಕರ ಈ ಮಟ್ಟಿಗಿನ ಮನವಿ ಸ್ಪೀಕರ್ ಖಾದರ್ ಪುರಸ್ಕಾರ ಮಾಡ್ತಾರಾ? ಆರ್ಥಿಕ ಸಂಕಷ್ಟ ಇದೆ, ಅದರ ಮಧ್ಯೆಯೇ ಶಾಸಕರ ಟೂರ್ ಪ್ಲಾನ್ ಕೂಡ ರೆಡಿ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇಷ್ಟೆಲ್ಲ ಸಮಸ್ಯೆಗಳ ನಡುವೆ, ಆರ್ಥಿಕ ಸಂಕಷ್ಟದ ನಡುವೆ ಶಾಸಕರ ಟೂರ್ ಪ್ಲಾನ್ ಬೇಕಿತ್ತಾ ಅಂತ ಕೇಳೋದಿಲ್ವಾ ಜನ? ಒಂದ್ ಕಡೆ ಬರಗಾಲ, ಮತ್ತೊಂದು ಕಡೆ ದರ ಏರಿಕೆ ಬಿಸಿ. ಈ ಸಂದರ್ಭದಲ್ಲಿ ಈ ಟೂರ್ ಪ್ಲಾನ್ ಬೇಕಾ? ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ವೆಚ್ಚ ಕಡಿತ ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಬರಗಾಲ ಕೂಡ ಇದೆ. ಪ್ರಮುಖವಾಗಿರ್ತಕ್ಕಂಥ ಯೋಜನೆಗಳಿಗೆ, ಕಾರ್ಯಕ್ರಮಗಳಿಗೆ ಅನುದಾನವನ್ನು ಹೊಂದಿಸ್ತಕ್ಕಂಥ ಸರ್ಕಸ್ ಅನ್ನು ಕೂಡ ಸರ್ಕಾರ ಒಂದ್ ಕಡೆ ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಶಾಸಕರುಗಳು ಫಾರಿನ್ ಟೂರ್ ಮಾಡಬೇಕು ಅನ್ನುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಸ್ಪೀಕರ್ ಯುಟಿ ಖಾದರ್ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ 3 ಸ್ಥಾಯಿ ಸಮಿತಿಗಳು, ಅಂದ್ರೆ ವಿಧಾನಮಂಡಲದ 3 ಸ್ಥಾಯಿ ಸಮಿತಿಗಳ ಮೂಲಕ ಸ್ಪೀಕರ್ ಅವರಿಗೆ ಮನವಿಯನ್ನು ಕೂಡ ಕೊಡಲಾಗಿದೆ. ಅಂದ್ರೆ ಈ ಮನವಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಕಳೆದ 1 ವರ್ಷದಿಂದ ವಿದೇಶಿ ಪ್ರವಾಸವನ್ನು ಮಾಡದೇ ಇರುವಂತ ಕಾರಣಕ್ಕಾಗಿ
ಈಗ ವಿದೇಶ ಪ್ರವಾಸಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡಲಾಗಿದೆ. ವಿಧಾನಮಂಡಲದ ಸ್ಥಾಯಿ ಸಮಿತಿಗಳಲ್ಲಿ ಎಲ್ಲಾ ಪಕ್ಷದ ಸದಸ್ಯರು ಕೂಡ ಇರ್ತಾರೆ, ಅಂದ್ರೆ ಎಲ್ಲಾ ಪಾರ್ಟಿಯ ಶಾಸಕರು ಕೂಡ ಇರ್ತಾರೆ. ಎಲ್ಲಾ ಪಾರ್ಟಿಯ ಶಾಸಕರು ಸೇರಿ ಫಾರಿನ್ ಟೂರ್ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡಿಕೊಂಡು ನಿರ್ಧಾರವನ್ನು ಮಾಡಿಕೊಂಡು ಈಗಾಗಲೇ ಸ್ಪೀಕರ್ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಸ್ಪೀಕರ್ ಇನ್ನೂ ಕೂಡ ಯಾವುದೇ ರೀತಿ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ. ಆದ್ರೆ ಶಾಸಕರು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ ಬರಗಾಲ ನಿರ್ವಹಣೆ ಅಂತ ಕಾರ್ಯಕ್ರಮಗಳು ಒಂದ್ ಕಡೆ ನಡೀತಾ ಇದ್ರೆ, ಆಡಳಿತ ವೆಚ್ಚ ಕಡಿತ ಮಾಡಬೇಕು ಅನ್ನೋ ಪ್ರಯತ್ನ ನಡೀತಾ ಇದ್ರೆ, ಅನುದಾನ ಸಿಗ್ತಾ ಇಲ್ಲ ಅಂತ ಒತ್ತಾಟ ನಡೀತಾ ಇದ್ರು ಕೂಡ ಶಾಸಕರು ಮಾತ್ರ ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅನ್ನುವಂತ ತರಾತುರಲಿದ್ದಾರೆ. ಈ ಒಂದು ಪ್ರಯತ್ನದಲ್ಲಿ ಎಲ್ಲಾ ಪಕ್ಷದ ಶಾಸಕರು ಇರ್ತಕ್ಕಂಥ ವಿಶೇಷ ಅಂದ್ರೆ ವಿಧಾನಮಂಡಲದ ಸ್ಥಾಯಿ ಸಮಿತಿಗಳಲ್ಲಿ ಎಲ್ಲಾ ಪಕ್ಷದ ಸದಸ್ಯರುಗಳು ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಸ್ಪೀಕರ್ಗೆ ಮನವಿ ಕೊಟ್ಟು ಫಾರಿನ್ ಟೂರ್ ಹೋಗ್ಲಿಕ್ಕೆ ನಮ್ಗೆ ಅನುಮತಿ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಸ್ಪೀಕರ್ ಕೂಡ ಬಹಳ ಸ್ಪಷ್ಟವಾಗಿ ಫಾರಿನ್ ಟೂರ್ ಹೋದ್ರೆ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ತರಿಸಿಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಅಂತೂ ಆಗತ್ತೆ ಅನ್ನೋದು ಮಾಹಿತಿ ಗೊತ್ತಾದಂತ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಸ್ಪೀಕರ್ ಅವರು ಅನುಮತಿಯನ್ನ ಕೊಟ್ಟಿಲ್ಲ. ಅನುಮತಿ ಕೊಡಬೇಕು ಅಂತ ಹೇಳಿ ಶಾಸಕರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಅಂದ್ರೆ ಎಲ್ಲವೂ ಅಂದುಕೊಂಡಂತೆ ಆದರೆ ವಿಧಾನಮಂಡಲ ಅಧಿವೇಶನ ಜುಲೈ 2 ಅಥವಾ 3ನೇ ವಾರದಲ್ಲಿ ಏನು ಆರಂಭ ಆಗತ್ತೆ, ಅದಕ್ಕಿಂತ ಮುಂಚಿತವಾಗಿ ಫಾರಿನ್ ಟೂರ್ ಮುಗಿಸ್ಕೊಂಡು ಬರಬೇಕು ಅನ್ನುವಂತ ಪ್ಲಾನ್ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆಯೂ ಕೂಡ ಪ್ಲಾನ್ ಅನ್ನು ನಿಗದಿ ಮಾಡಿದಂತ ಶಾಸಕರುಗಳು ಎಲ್ಲಾ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಬರಗಾಲ ಇದ್ದಂತ ಕಾರಣಕ್ಕಾಗಿ ಅದನ್ನ ಲೋಕಸಭಾ ಚುನಾವಣೆ ಬಳಿಕ ಮುಂದೂಡೋಣ ಅಂತಕ್ಕ ನಿರ್ಧಾರಕ್ಕೆ ಬಂದು ಅದನ್ನು ಮುಂದೂಡಿಕೆ ಮಾಡಲಾಗಿತ್ತು. ಈಗ ಲೋಕಸಭಾ ಚುನಾವಣೆ ಮುಗಿದಿರುವಂತ ಹಿನ್ನೆಲೆಯಲ್ಲಿ ಈಗ ಫಾರಿನ್ ಹೋಗ್ಬೇಕು ಅನ್ನುವಂತ ಫಾರಿನ್ ಟೂರ್ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸದ ನೆಪದಲ್ಲಿ ಫಾರಿನ್ ಟೂರ್ ಹಾಕೊಳ್ಬೇಕು ಅನ್ನುವಂಥದ್ದು ಎಲ್ಲಾ ಶಾಸಕರ ಲೆಕ್ಕಾಚಾರ. ಎಲ್ಲಾ ಪಾರ್ಟಿಯವರು ಇರ್ತಕ್ಕಂಥ ಈ ಒಂದು ಸ್ಥಾಯಿ ಸಮಿತಿಗಳು ಈ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಮನವಿ ಕೊಟ್ಟಿದೆ. ಸ್ಪೀಕರ್ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಈಗಿರ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ಆರ್ಥಿಕವಾಗಿರುವಂತಹ ಸ್ಥಿತಿಗತಿಯ ಈ ಸಂದರ್ಭದಲ್ಲಿ ಇಂಥ ಒಂದು ಪ್ರವಾಸ ಅಗತ್ಯ ಇದ್ದೆ ಅನ್ನೋದು ಬಹಳ ಪ್ರಮುಖ ಆಗತ್ತೆ. ಮೊದಲು ಇದೊಂದು ಪದ್ಧತಿ ಇತ್ತು, ಅಂದ್ರೆ ವಿದೇಶಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅನುಷ್ಠಾನ ಸಂಬಂಧಪಟ್ಟಾಗ ಅಧ್ಯಯನ ಮಾಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇತ್ತು. ಆದ್ರೆ ಪ್ರಗತಿಶೀಲವಾಗಿರ್ತಕ್ಕಂಥ ಭಾರತದಲ್ಲಿ ಎಲ್ಲಾ ವ್ಯವಸ್ಥೆಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ದೇಶದಲ್ಲೇ ಇಂಥ ಒಂದು ಪ್ರವಾಸ ಸೂಕ್ತ ಅನ್ನುವಂಥ ಚರ್ಚೆಗಳು ಈ ಹಿಂದೆಯೂ ಕೂಡ ಇತ್ತು. ಆದರೆ ವಿದೇಶಕ್ಕೆ ತೆರಳಿಗೆ ಒಂದು ಅವಕಾಶ ಅನ್ನುವಂತ ಹಿನ್ನೆಲೆಯಲ್ಲಿ ವಿದೇಶ ಪ್ರವಾಸಕ್ಕೆ ಶಾಸಕರು ಪ್ಲಾನ್ ಮಾಡಿದ್ದಾರೆ. ಸ್ಪೀಕರ್ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ನೋಡ್ಬೇಕಾಗಿದೆ. ಓಕೆ ಆನಂದ್, ಈ ತರದ ಪ್ರವಾಸದ ಉದ್ದೇಶ ಏನಾಗಿರುತ್ತೆ? ಸರ್ಕಾರದ ಕಡೆಯಿಂದ ಶಾಸಕರೆಲ್ಲ ಸೇರ್ಕೊಂಡು ಈ ತರ ವಿದೇಶಕ್ಕೆ ಹೋಗಿ ಅಲ್ಲಿ ಪ್ರವಾಸ ಮಾಡ್ತಾರೆ ಅಂತ ಅಂದ್ರೆ ಅದ್ರ ಹಿಂದಿನ ಕಾರಣ ಏನು? ಈಗ ಎಲ್ಲಾ ರಾಜ್ಯಗಳಲ್ಲೂ ಈ ತರದ ಒಂದು ಪ್ರೊಸೀಜರ್ಗಳು ಇದೆಯಾ ಹಾಗಾದ್ರೆ, ಅಥವಾ ಇಲ್ಲಿ ಮಾತ್ರ ಈ ತರದ ಪ್ರೊಸೀಜರ್ ಇದೆಯಾ? ಅದಕ್ಕೇನಾದ್ರೂ ಬೇರೆ ಕಾರಣಗಳಿದೆಯಾ? ಶ್ವೇತಾ, ಅಧ್ಯಯನ ಪ್ರವಾಸ ಅಂತಕ್ಕಂಥದ್ದು ಪ್ರತಿ ಸ್ಥಾಯಿ ಸಮಿತಿಗಳ ಮೂಲಕ ಅಂದ್ರೆ ಇದನ್ನ ಜಾರಿ ಮಾಡಲಾಗುತ್ತೆ. ಯಾಕಂತಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಆಗಿರ್ತಕ್ಕಂಥ ಪ್ರಗತಿಯ ಬಗ್ಗೆ, ಅಂದ್ರೆ ಯಾವುದೋ ಒಂದು ವಿಶೇಷ ಒಂದು ರೈತ ವರ್ಗಕ್ಕಿರ್ಬೋದು, ಕಾರ್ಮಿಕ ವರ್ಗಕ್ಕಿರ್ಬೋದು ಅಥವಾ ಮಹಿಳಾ ವರ್ಗಕ್ಕೆ ಬೇರೆ ಬೇರೆ ವರ್ಗಗಳಿಗೆ ಯಾವ್ದಾದ್ರು ಒಂದು ವಿಶೇಷ ಯೋಜನೆಯ ಮೂಲಕ ಲಾಭವನ್ನು ತಂದುಕೊಡುವ ನಿಟ್ಟಿನಲ್ಲಿ ಆಗಿರ್ತಕ್ಕಂಥ ಏನು ಕೆಲವೊಂದಷ್ಟು ಪ್ರಗತಿಶೀಲವಾಗಿರುವಂತ ಕಾರ್ಯಕ್ರಮಗಳಿದ್ದು ಅದನ್ನ ಸ್ಟಡಿ ಮಾಡ್ಕೊಂಡು ಬರಬೇಕು ಅಂತಕ್ಕಂಥದ್ದು. ಸ್ಟಡಿ ಮಾಡ್ಕೊಂಡು ಬಂದು ಅದನ್ನ ಈ ಸ್ಥಾಯಿ ಸಮಿತಿಗಳ ಮೂಲಕ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥದ್ದು, ಸರ್ಕಾರ ಅದನ್ನ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಇರುವಂತ ಪದ್ಧತಿ. ಅದಕ್ಕಾಗಿ ಅಧ್ಯಯನ ಪ್ರವಾಸಗಳು ಬಹಳ ವರ್ಷಗಳಲ್ಲೂ ಕೂಡ ಈ ಪದ್ಧತಿ ಮುಂದುವರ್ಕೊಂಡು ಬರ್ತಾ ಇದೆ. ಆದರೆ ಅಧ್ಯಯನ ಪ್ರವಾಸಕ್ಕೆ ಅಧಿಕಾರಿಗಳಿದ್ರು, ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಾವಿಜನ್ಗಳು ಈ ಹಿಂದೆ ಇತ್ತು. ಆದ್ರೆ ನಂತರದಲ್ಲಿ ಕೇವಲ ಶಾಸಕರು ಅಧಿಕಾರಿಗಳಿಗೆ ಅಷ್ಟೇ ಸೀಮಿತ ಮಾಡಲಾಯಿತು. ನಂತರದಲ್ಲಿ ಅಧಿಕಾರಿಗಳನ್ನ ಹೊರತುಪಡಿಸಿ ಶಾಸಕರಷ್ಟೇ ಹೋಗ್ತಕ್ಕ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಬೇರೆ ಬೇರೆ ಸ್ಥಾಯಿ ಸಮಿತಿಗಳ ಲೆಕ್ಕಾಚಾರದ ಮೇಲೆ, ಅಂದ್ರೆ ಆ ಸ್ಥಾಯಿ ಸಮಿತಿಗಳ ಅಧ್ಯಕ್ಷಗಳು ಸದಸ್ಯರುಗಳು ಯಾವ ನಿರ್ಧಾರ ತೆಗೆದ್ರು ಅದರ ಆಧಾರದ ಮೇಲೆ ಬೇರೆ ಬೇರೆ ದೇಶಗಳಿಗೆ ಹೋಗಲಾಗತ್ತೆ. ಆ ದೇಶದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಹೊಸ ಹೊಸ ಪ್ರಯೋಗಶೀಲವಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಸ್ಟಡಿ ಮಾಡಲಾಗತ್ತೆ. ನಂತರ ಕರ್ನಾಟಕ ವಾಪಸ್ ಬಂದು ಅದನ್ನ ರಾಜ್ಯ ಸರ್ಕಾರಕ್ಕೆ ಈ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಡ್ತಕ್ಕಂಥ ಒಂದು ಪದ್ಧತಿ ಕೂಡ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಅಧ್ಯಯನ ಪ್ರವಾಸಕ್ಕೆ ಶಾಸಕರು ಕಳಿಸ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇದೆ. ಆದರೆ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ಸ್ಥಿತಿಗೆ ಇದು ಅಗತ್ಯವೇ ಅನ್ನುವಂತ ಸಹಜವಾದಂತ ಪ್ರಶ್ನೆಗಳು ಗೆದ್ದಿದೆ. ಅಂದ್ರೆ ಕರ್ನಾಟಕದಲ್ಲಿ ಈಗ ದೊಡ್ಡ ಮಟ್ಟದ ಆರ್ಥಿಕವಾದಂತ ಸಂಕಷ್ಟ ಇರುವಂತ ಸಂದರ್ಭದಲ್ಲಿ ಶಾಸಕರುಗಳ ಈ ರೀತಿಯಾಗಿರುವಂತಹ ವಿದೇಶ ಪ್ರವಾಸ ಅಗತ್ಯ ಇದೆ ಅಂತಕ್ಕಂಥ ಬಹಳ ಪ್ರಮುಖವಾಗಿರೋದು. ಸ್ಪೀಕರ್ ಈ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಎಸ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.